ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಕಮೆಂಟ್ನ ಹೆಸರು ಆಸಿಫ್ ಅಂತೇಳಂದ್ರಿ. ಅವ್ರಿಗೆ ನಮ್ಮ ನಜ್ಮಾ ನಸ್ರೀನು ಜೇರಾ ಅಂತ ಹೇಳಿದ್ರೆ ಭಾಳ ಇಷ್ಟ ಅಂತ್ರಿ. ಅವ್ರು ಭಾಳ ಸಲ ಕಮೆಂಟ್ ಕಳ್ಸ್ಯಾರಂತ್ರಿ. ಹೇಳೇ ಇಲ್ಲ ನೀವು ಅಂತಾರೆ. ಆ ಕಮೆಂಟಿಗೆ ನಮ್ಮ ನಸ್ರಿನ ಇವತ್ತು ಥ್ಯಾಂಕ್ ಯು ಅಂತೇಳಿ ಕಳ್ಸ್ಯಾಳ್ರಿ. ನಾನು ರಾತ್ರಿ ಅದಕ್ಕೆಲ್ಲ ಇದು ಮಾಡ್ತೀನಿ ರೀಪ್ಪ. ಅದು ಯಾಕಂದ್ರೆ ಈಗ ರಿಪ್ಲೈ ಮಾಡೋಕೆ ಎಲ್ಲ ಆಗತ್ತೆ ರೀ. ಇದು ಒಂದು ವಿಡಿಯೋಕಲ್ರಿ, ಸಾಕಷ್ಟು ವಿಡಿಯೋಕನ ಕಮೆಂಟ್ ಬಂದಿರ್ತಾವ್ರಿ. ಅದು ನಮ್ಮ ಮಾರಿಪ್ಪ ಹೇಳಿದಿರ್ತಾಳೆ, ನಾನು ಅದು ಹಾರ್ಟ್ ಏನಂತಾರೆ ಅದನ್ನು ಕೊಟ್ಕೊಂತ ಹೋಗಿ ಓದ ಮಾವನ ಅಂತಂದು ಓದ್ತೀನಿ ಬಿಡಮ್ಮ, ಓದಿ ಅದನ್ನು ಮಾಡ್ತೀನಿ ಅಂತ ಒಂದಿಷ್ಟು ನಮ್ಮ ಮಾರಿಪ್ಪ ಕೊಡ್ತಿರ್ತಾಳೆ ಭಾಳ ಆಗಿದ್ವು ಅಂತ ಹೇಳಿದ್ರೆ. ಹಾಗಾಗಿ ಅವ್ರಿಗೆ ನಮ್ಮ ಫ್ಯಾಮ್ಲಿ ಕಂಡ್ರೆ ನಿಮಗೆ ಇಷ್ಟ ಅಲ್ರಿ. ಥ್ಯಾಂಕ್ ಯು ರೀಪ್ಪ, ಥ್ಯಾಂಕ್ ಯು ಸೋ ಮಚ್ ರೀ. ಎಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಿದ್ರಿ, ಇಡೀ ಕರ್ನಾಟಕ ಜನನೇ ನಮಗೆ ಸಪೋರ್ಟ್ ಮಾಡ್ತಿದ್ರಿ. ನಾವಂದ್ರೆ ಎಷ್ಟು ಇಷ್ಟ ಅಂತ ನಿಮ್ಮ ಕಮೆಂಟ್ ಮೂಲಕ ನಮಗೆ ತಿಳಿಸ್ತಿದ್ರಿ ಫ್ರೆಂಡ್ಸ. ಎಲ್ಲರಿಗೂ ಥ್ಯಾಂಕ್ ಯು ರೀಪ್ಪ, ಥ್ಯಾಂಕ್ ಯು ಸೋ ಮಚ್ ಯಾಕೆ ಇಷ್ಟಪಡ್ತೀನಿ ರೀ. ಮತ್ತು ನಾಳೆ ಸಂಕ್ರಾಂತಿ ಐತ್ರಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ರೀ. ಸಂಕ್ರಾಂತಿ ಅಂತ ಹೇಳಿ ಬಂದಾಗ ನನಗೆ ನನ್ನ ತವ್ರ ಮನೆಯಿಂದ ನೆನಪಾಗತ್ತೆ ರೀ. ಸಂಕ್ರಾಂತಿ ಒಳಗೆ ನಾವು ಎಂಜಾಯ್ ಮಾಡಿದಂಥ ದಿನಗಳನ್ನೇ ಇಲ್ಲ ರೀ. ಸಂಕ್ರಾಂತಿ ಒಳಗೆ ಅಷ್ಟು ಚಂದ ನಾವು ಇದ್ದದ್ರೊಳಗೆ ಜಾಸ್ತಿ ಇರ್ತಿದ್ದಿಲ್ಲ ರೀ. ಇದ್ದದ್ರೊಳಗೆ ನಾವು ಖುಷಿಲಿಂತ ಮಾಡ್ಕೊಂಡು ರೊಟ್ಟಿಗಂತೂ ಏನು ಇದ್ದಿದ್ದಿಲ್ಲ ರೀ. ರೊಟ್ಟಿ ಮಾಡ್ಕೊತಿದ್ವಿ. ಹಿಟ್ಟಿನ ಪಲ್ಯ ಇರಲಿಲ್ಲ ಅಂತ ಹೇಳಿದ್ರು ಜೋಳದ ಹಿಟ್ಟಿಲ್ಲೇ ನಮ್ಮವ್ವ ಇದು ಮಾಡ್ತಿದ್ರಿ. ಅವನು ಪಲ್ಯ ಮಾಡ್ತಿದ್ರಿ, ಅದು ಮಾಡ್ತಿದ್ಲು. ಕಾಳಿನ ಪಲ್ಯ ಮಾಡ್ತಿದ್ವಿ ರೀ. ಮೆಣಸಿನಕಾಯಿ ಮತ್ತು ಅನ್ನ ಮಾಡಿ ಒಗ್ಗರಣೆ ಅನ್ನ ರೀ, ಮತ್ತು ಸ್ವಲ್ಪ ಮೊಸರು ಬುತ್ತಿ ಅದೆಲ್ಲ ಮಾಡ್ಕೊಂಡು ಶೇಂಗಾ ಹೋಳ್ಗೆ ಜಾಸ್ತಿ ರೀ ನಮ್ಮೂರಾಗ. ಶೇಂಗಾ ಹೋಳ್ಗೆ ಇಲ್ಲ ಎಳ್ಳು ಹೋಳ್ಗೆ ಇಂಥವು ಮಾಡ್ಕೊಂಡು ಈಗ ಹೊಳಿ ಒಳಗೆ ಉಸುಗು ಒಂದು ಸ್ವಲ್ಪ ಕಾಣಕತ್ತಿಲ್ಲ ನಿಮ್ಗೆ. ಅವಾಗೆಲ್ಲ ಪೂರ್ತಿಯಾಗಿ ಉಸುಗ್ರಿ ನಮ್ಮೂರಾಗ ಹೊಳಿ. ಎಲ್ಲೆಲ್ಲಿಯವರು ಬರ್ತಿದ್ರಿ ಸಂಕ್ರಮಣಕ್ಕೆ ನಮ್ಮ ಊರಿಗೆ ರೀ. ಎಲ್ಲ ದೊಡ್ಡ ದೊಡ್ಡ ಛತ್ರಿ ಹಾಕ್ಕೊಂಡು ಏನಾದರೂ ಮಾರೋರು ಇರ್ತಿದ್ರಲ್ರಿ, ಅವ್ರು ಬಂದು ದೊಡ್ಡ ಛತ್ರಿ ಅದು ಉಸುಗ್ ನೋಡಿ ಹಿಂಗಿಟ್ಟು ಕುರ್ಚಿ ಹಾಕ್ಕೊಂಡು ಭಾರಿ ಅಂದ್ರೆ ಭಾರಿ ಚಂದ ಇತ್ತು ರೀ ಅವಾಗೆಲ್ಲ. ನೋಡುವಂಗಿತ್ತು ರೀ ಅಲ್ಲಿ. ಅಷ್ಟು ಚೆನ್ನಾಗಿತ್ತು. ಇಷ್ಟು ಇವಾಗ ದೊಡ್ಡದು ಇದೈತಿ ರೀ ಸ್ಟೀಮರ್. ಅವಾಗಿಲ್ಲ, ಸಣ್ಣದು ಉದ್ದಾಗ ಸಣ್ಣದಿತ್ತು ರೀ ಅವಾಗ ರೀ. ಉಸುಗು ಅಂತ ಹೇಳಿದಾಗ ಕಣ್ಣು ಕುಗ್ತೈತಿ ರೀ. ಉಸುರು ಬೆಳ್ಳಗೆ ಉಸುಗ್ರಿ ಜಿನಗಾಗ ಅಷ್ಟು ಚಂದಾಗ. ಜಳಕ ಮಾಡೋದು ಬಂದು ಸುಮ್ಮನೆ ಮಕ್ಕೊಳ್ಳೋದು ನಾವು. ಥಂಡಿ ಹತ್ತಂದ್ರೆ ಹಂಗೆ ಉಸುಗೆಲ್ಲ ಹಿಂಗೆ ಎಳ್ಕೊಂಡು ಎದಿ ಕಡೆ ಹಿಂಗೆಲ್ಲ ಎಳ್ಕೊಂಡು ಹಿಂಗೆ ಮಕ್ಕೊತಿದ್ವಿ ನಾವು. ಉಸುಗೆಲ್ಲ ಅಷ್ಟು ಚಂದಾಗಿ ಹಂಗೆ ಅರಿವೆಲ್ಲ ಹೊಡಿಬಿಡ್ತಿದ್ವಿ ಒಂದು ನಿಮಿಷದೊಳಗೆ. ಮತ್ತೆ ಹೋಗಿ ಇದ್ರಾಗ ಬೀಳಾರಿ ನಾವು, ಹೊಳೆಯಾಗಿ ಬೀಳಾರಿ ನಾವು. ಹಂಗೆಲ್ಲ ಇತ್ರಿಪ್ಪ ಅದು ಇವಾಗೆಲ್ಲ ಮಿಸ್ ಆತ್ರಿ ಅದೆಲ್ಲ. ಯಾಕಂತ ಹೇಳಿದ್ರೆ ಡ್ಯಾಮ್ ಕಟ್ಟಿದ್ರಲ್ರಿ, ಹಮ್ಗಿ ಕಡೆ ಡ್ಯಾಮ್ ಕಟ್ಟಿದ್ರಿ. ಅದು ಡ್ಯಾಮ್ ಕಟ್ಟಿದಾಗ ನೀರು ನಿಂತ್ಕೊಂತ್ರಿ ಈ ಕಡೆ. ಮತ್ತು ನೀರಾವರಿ ಆಗಬೇಕು, ಹೊಲಕ್ಕೆಲ್ಲ ನೀರು ಸಾಲಾಕತ್ತಿದ್ದಿಲ್ಲ ರೀ. ಹಾಗಾಗಿ ಅದು ಒಂದು ಒಳ್ಳೆ ರೀತಿಯಿಂದ ಆತಿರೋದು ಕೆಲಸ ರೀ. ಇಲ್ಲತ್ತಂದ್ರೆ ಎಲ್ಲ ಬ್ಯಾಸ್ಗೆ ಬಂತು ಅಂತ ಹೇಳಿದ್ರೆ ನಡ್ಕೊತ ಹೋಗಿರಿ ನಾವು ಆಚೆ ಕಡೆ ರೀ. ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ಆ ಕಡೆ ನಡ್ಕೊತ ಹೋಗೈತ್ರಿ ಆ ಕಡೆಗೆ. ಅವಾಗ ಮಗಳಕ್ಕೆ ಸಂತಿಗೆ ಹೊಕ್ಕದ್ರಿ. ಬಿದ್ರಳ್ಳಿ ಸಂತಿದ್ದಿಲ್ಲ, ಇದ್ದಿಲ್ಲ, ನೀರ ಇರ್ತಿದ್ದಿಲ್ಲ, ಹೋಗ್ಬಿಡ್ತಿತ್ತು ಬ್ಯಾಸಿಗೆ ಬಂತಂದ್ರ. ಬ್ಯಾಸಿಗೆ ಬಂತಂದ್ರೆ ಹೋಗ್ಬಿಡ್ತೈತ್ರಿ. ಅದು ಹೋದಾಗ ಇದು ಸುಳಿ ಅಂತಾರಲ್ರಿ, ಅದು ಬಂದಲ್ಲಿ ನೋಡ್ಬೇಕು ಉಸುಗ್ರಿ. ಹಿಂಗೆ ಹೋಗಿ ಹಿಂಗೆ ಹೊಳ್ಳಿದ್ದೆಲ್ಲ ನೋಡ್ರಿ ನಾವು. ಅದು ತೆಗ್ರಿ ಅಲ್ಲಿ ಇದು ನೀರು ತಿರ್ಗತೈತಿ ಅಂತಾರಲ್ರಿ, ಹಂಗೆ ನೀರು ತಿರುಗಿದಾಗ ಅದು ಇಷ್ಟು ಉದ್ದ ತೆಗ್ಗು ಹೋಗಿ ಬಿದ್ದಿರ್ತೈತಿ ರೀ ಉಸಿನೊಳಗೆ. ಉಸಿಗೆಲ್ಲ ಹಿಂಗೆ ಹೊಳ್ಳಿರ್ತೈತಿ ನೋಡ್ರಿ ಹಿಂಗೆ. ಅದನ್ನು ನೋಡಿವ್ರಿ ನಾವು. ಅದೆಲ್ಲ ಹೊಳಿ ಹೋದಾಗ ಮತ್ತು ಮೀನು ಸ್ವಲ್ಪ ನೀರು ನಿಂತಲ್ಲಿ ಮೀನು ಎಷ್ಟೋ ಮೀನು ಸತ್ತಿದ್ದು ನೋಡಿವ್ರಿ ನಾವು. ಆ ಥರ ಇತ್ತು ನೋಡ್ರಿ ಹೊಳಿ. ಆ ಕಡೆ ಹೋಗೋದು ಈ ಕಡೆ ಬರೋದು ದಾಟಿವ್ರಿ. ದಾಟಿ ಹೋಗಿ ಮಾಗಳದೊಳಗೆ ಸಂತಿ ಇರ್ತೈತ್ರಿ ಅವಾಗ. ಈಗ ಬಿದ್ರಳ್ಳಿ ಒಳಗೆ ಸಂತಿ ಮಾಡ್ಯಾರ, ಅವಾಗ ಮಾಗಳದಾಗ ಇರ್ತೈತ್ರಿ. ಅಲ್ಲಿ ಹೋಗಿ ತೊಗೊಂಬರ್ಬೇಕಾದ್ರೆ ನಡ್ಕೊತ ಹೋಗಿವ್ರಿ ನಾವು. ಆ ಥರ ಇತ್ತು ರೀ ನಮ್ಮೂರು ಹೊಳಿ ರೀ, ತುಂಗಭದ್ರಾ ನದಿ ಅನ್ನೋದು. ಈಗಿಲ್ಲ ರೀ. ಈಗ ಸ್ವಲ್ಪ ನಿಮಗೆ ಉಸುಗು ಬೇಕಂತ ಹೇಳಿದ್ರು ಸಿಗಂಗಿಲ್ಲ ರೀ. ಉಸುಗು ಹೊರೋದು ಅವಾಗ ನಮ್ಮೂರಾಗ ಏನಪ್ಪ ದುಡಿಮೆ ಅಂತ ಹೇಳಿದ್ರೆ ಉಸುಗು ಹೊರೋದ್ರಿ. ನಮ್ಮವ್ವ ನಮ್ಮಪ್ಪ ಕೂಡ ಹೋಗಿದ್ರಿ. ಟ್ರಿಪ್ ಗಂಟ್ಲೆ ಇರ್ತೈತ್ರಿ. ಒಂದು ಟ್ರಿಪ್ಪು ಹೊತ್ರ ಇಷ್ಟು ದುಡ್ಡು ಅನ್ನಂಗೆ ಎಲ್ಲರೂ ಹಂಚ್ಕೊಳ್ಳೋದು ಹಿಂಗೆ ಅಂಥವು ಎಷ್ಟೆಷ್ಟೋ ಟ್ರಿಪ್ ಹೊರ್ತಿದ್ರಿ. ಮತ್ತು ಟ್ರಕ್ಕಿಗೆ ಉಸುಗು ಹೊರ್ತಿದ್ರಿ. ಬಂದು ನಿಂತ್ಕೊಂಡ್ಬಿಡೋರಿ ಸಾಲ್ಕರಿ ರೋಡ್ನಾಗೆಲ್ಲ ಟ್ರಕ್ ರೀ ಅವಾಗ. ನೋಡೋಕೆ ಒಂಥರ ಚಂದ ಅನಿಸುತ್ತೆ ರೀ ಅವಾಗ ರೀ. ಅದೆಲ್ಲ ಮಿಸ್ ಆತ್ರಿ ಈಗ ಮತ್ತು ಈಗ ಅದು ಹೊಳ್ಳಿ ಬರೋದನ್ನೇ ಇಲ್ಲಿ ಬಿಡ್ರಿ. ಯಾಕಂದ್ರೆ ಹೊಳಿ ಅಷ್ಟು ತುಂಬೇ ಬಿಟ್ಟೈತ್ರಿ ಹೊಳಿ ರೀ ಪೂರ. ಅಯ್ಯೋ ಎಷ್ಟು ಚಂದ ಈಜು ಹೊಡ್ತಿದ್ವಿ ಗೊತ್ತೈತೇನ್ರಿ ನಾವು. ಅಯ್ಯೋ ನೋಡ್ಬೇಕಿತ್ರಿ ನಾವು ಈಜಾಡೋದು. ನೀವು ನಂಬ್ತಿರಿಲ್ಲ ಗೊತ್ತಿಲ್ಲರಿ, ಅಷ್ಟು ಚಂದ ನಾವು ಈಜಾಡ್ತಿದ್ರಿ ಹೊಳಿ ಒಳಗೆ ನಾವು. ಅಷ್ಟು ಚಂದ ನಾವು ಜಳಕ ಮಾಡೋರಿ. ಅದೆಲ್ಲ ಇಲ್ಲ ರೀ. ಸಂಕ್ರಮಣ ಬಂತಂದ್ರೆ ನನಗೆ ನಮ್ಮ ಊರು ಹೊಳಿದ ನೆನಪಾಗದ್ರಿ. ನನಗೆ ಉಂಡದ್ದು ತಿಂದು ಏನು ನೆನಪಿಲ್ಲ ನನಗೆ. ನಾವು ಎಷ್ಟು ಎಂಜಾಯ್ ಮಾಡ್ತಿದ್ವಲ್ರಿ. ಎಳ್ಳು ಮತ್ತು ಅರಿಶಿನ ಏನೋ ನೋಡ್ರಿ ಅದನ್ನು ಜಜ್ಕೊಂಡು ಹೋಗಿ ಮೈಗೆಲ್ಲ ಹಚ್ಕೊಳ್ಳೋದು, ಮುಖಕ್ಕೆಲ್ಲ ಹಚ್ಕೊಳ್ಳೋದು, ಜಳಕ ಮಾಡೋದು. ಅಯ್ಯೋ ಈಗ ಎಲ್ಲಿ ಮಾಡ್ತೀವಿ. ಮತ್ತು 5 ಗುಂಪಿ ಹಾಕೋದ್ರಿ ಉಸಿಯಿಂದ. ಅದಕ್ಕೆಲ್ಲ ನಾವು ತೊಗೊಂಡು ಹೋಗೋಂಥದ್ದೆಲ್ಲ ಹಾಕ್ತಿದ್ವಿ. ಮತ್ತು ಉದಿನ ಕಡ್ಡಿ ಹಚ್ಚೋದ್ರಿ. ಅದನ್ನು ಮತ್ತೆ ಹಿಂಗೆ ದಬ್ಬಿಡೋದ್ರಿ. ಮೀನೆಲ್ಲ ತಿಂತಿದ್ರಿ ಬಂದು.
ಪುಚ್ಚ 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 ಅನ್ನಂಗ್ರಿ ಮೀನು ರೀ ಸಣ್ಣ ಸಣ್ಣ ಮೀನ ಇಟೀಟ ಮೀನು ಬರ್ತಿದ್ವಿ ರೀ. ಈಗೆಲ್ಲ ಇವ್ರು ಹೇಳಿದ್ರೆ ನಂಬ್ತಾರೆ ಎಲ್ಲ ಗೊತ್ತಿಲ್ಲ, ನಂಬ್ತಿರ್ನಾರಿಪ್ಪ ನೀವೀಗೆಲ್ಲ. ಈಗಿನ ಹೊಳಿ ನೋಡಿ ಆಗಿನ ಹೊಳಿ ಹಿಂಗಿತ್ತು ಅಂದ್ರೆ ನಂಬ್ತೀರ ನೀವು? ಹಂಗಿತ್ತು ನೋಡಿ ಹೊಳಿ. ಮತ್ತು ಭಾಳ ದಿನ ಅಲ್ಲ ಏನಲ್ಲ, ಅದು ಯಾವಾಗ ಡ್ಯಾಮ್ ಕಟ್ಟ್ಯಾರ ನೋಡು ಅವಾಗ. ಅದು ಡ್ಯಾಮ್ ಕಟ್ಟೋದು ಎಷ್ಟೋ ದಿನ ಆತ. ಆಮೇಲೆ ಎಷ್ಟೋ ದಿನಕ್ಕೆ ಹಂಗಾತದ. ಹಮ್ಗಿ ಕಡೆ ಡ್ಯಾಮ್ ಕಟ್ಟಿದ್ರು ನೋಡು, ಅದನ್ನ ಹಮ್ಗಿ ಕಡೆ ಡ್ಯಾಮ್ ಕಟ್ಟಿದ್ದ ಈ ಕಡೆ ನೀರಿಗೆ ಎಲ್ಲ ರೈತರಿಗೂ ನೀರು ಉಪಯೋಗ ಆಗಲಿ ಅಂತಂದು ಈ ಕಡೆ ನಿಂತು ಬಿಡ್ದ. ಈ ನೀರು ಕಡಿಮೆ ಆತಂದ್ರೆ ಗೇಟ್ ಹಾಕ್ಬಿಡ್ತಾರೆ. ಈ ಕಡೆ ನೀರು ಹಂಗೆ ಯಾವಾಗಲೂ ಇದ್ದೇ ಇರ್ತೈತಿ ನೀರಾವರಿ ಮಾಡಿದ್ರೆ ಚಲೋ ಆತದ. ಇಲ್ಲತ್ತಂದ್ರೆ ನಮ್ಮೂರಾಗೆಲ್ಲ ಬೇಸಿಗೆಗೆ ಇಲ್ಲ ಮೇಲ್ ಹೊಲನ ಇದ್ರಿಪ್ಪ ಬರೀ ಜೋಳ ಬೆಳಿದ್ನ್ಯ. ಇದು ಏನದು ಭತ್ತ. ಈಗ ನೀರಾವರಿ ಆಗಿದ್ಮೇಲೆ ಭತ್ತ ನೋಡಾಕತ್ತೀವ್ರಿ ನಾವು. ಭತ್ತದ ಗದ್ದೆ ಒಬ್ಬರದು ಇದ್ದಿಲ್ರಿ ಅವಾಗ ರೀ. ಭತ್ತದ ಗದ್ದೆನೇ ಇದ್ದಿಲ್ರಿ. ಬರೀ ಜೋಳ, ಮೆಕ್ಕೆಜೋಳ ಅಂತಾರಲ್ಲ, ಗೋಂಜಾಳ ಅಂತೀವ್ರಿ ನಾವು. ಗೋಂಜಾಳ, ತೊಗರಿ, ಮಡಿಕೆ, ಹುಳ್ಳಿ, ಬರೀ ಇಂಥದ್ದು. ಇವಾಗ ಸೂರ್ಯಪಾನ ರೀ. ಮತ್ತು ಸೂರ್ಯಪಾನ ಹಾಕೋದು ಎಲ್ಲರೂ ರೀ. ಇಡೀ ಹೊಲ ಎಲ್ಲರೂ ಸೂರ್ಯಪಾನ, ಎಲ್ಲರೂ ಗೋಂಜಾಳ, ಎಲ್ಲರೂ ಜೋಳ ಹಿಂಗೆ ನೋಡಿವ್ರಿ ನಾವು. ಇವಾಗೆಲ್ಲ ಅಯ್ಯೋ ಒಬ್ರಿಗೊಬ್ರು ಕಬ್ಬು ಹಾಕೋದೇನು, ಭತ್ತ ಹಾಕೋದೇನು ರೀ. ಈಗೆಲ್ಲ ಇವು ಬೆಂಡಿ ಕ್ರಾಸ್ ಬಂತು ರೀ. ಈಗ ನೀರಾವರಿ ಆತಲ್ರಿ. ಈಗ ಅಲ್ಲಿನೂ ಫುಲ್ ಎಲ್ಲ ಚಲೋ ಆತ್ರಿ. ಈಗೆಲ್ಲ ರೈತರಿಗೆಲ್ಲ ಮಸ್ತ್ ಆತ್ರಿ. ಅಲ್ಲಿ ನಮ್ಮ ಹೊಲದಾಗ ನೋಡ್ರಿ ಬೋರು 2 ಬೋರ್ ಕುಂತವ್ರಿ ನಮ್ಮ ಹೊಲದೊಳಗನ ರೀ. ಈಗ ಒಂದು ಬೋರ್ ನಮ್ಮ ತಮ್ಮರು ಹಾಕ್ಸಿದ್ರಿ, ಇನ್ನೊಂದು ಬೋರು ಹೊಳಿಲಿಂತ ಪೈಪ್ಲೈನ್ ರೀ ಮಾಡಿಸಿದ್ರು. ಅದು ಮಾಡ್ಸಕ್ಕನ ಅವ್ರ ಕಡೆ ರೊಕ್ಕ ಇಲ್ಲದಕ್ಕನ ಅದನ್ನ ಬೇರೆದವ್ರಿಗೆ ರೊಕ್ಕ ಹೊಲ ಹಾಕಿ ಅವ್ರು ಮಾಡಿಸಿದ್ರಿ. ಅವ್ರದ್ದೆಲ್ಲ ಮತ್ತು ಅದು ಊಟ ಮಾಡ್ಬೇಕಲ್ರಿ. ಈಗ ಅದೆಲ್ಲ ಮುಗಿಬೇಕಲ್ರಿ. ಮುಗಿಯಲ್ಲಿವರೆಗೂ ಅವ್ರಿಗೆ ಹೊಲ ರೀ. ಅದು ಅವ್ರದ್ದು ರೊಕ್ಕ ಮುಗಿದ ಮೇಲೆ ನಮಗೆ ಕೊಡ್ತಾರೆ ಅವರು. ನೀರು ಅಷ್ಟು ಒಂದು ಬೋರ್ ಹಾಕ್ಸಿದ್ರೆ ನೀರು ಕಡಿಮೆ ಆಗೋದಿತ್ತು ನಮ್ದು ಇಡೀ ಹೊಲಕ್ಕೆ. ನಮ್ಮ ಏನು ಮಾಡತ್ತಿ ಮಮ್ಮಿ ಇವಾಗ? ಉಳ್ಳಾಗಡ್ಡಿ ಸೊಪ್ಪು ಸ್ವಚ್ಛ ಮಾಡ್ತಾರೆ. ಮೇಲೆ ಅವತ್ತು ತೊಗೊಂಡಿದ್ವಿ. ಒಂದಿಟ್ಟು ಹೆಚ್ಚು ಕೊಡ್ತೀನಿ. ಇದನ್ನು ಹಾಕಿ ಇದಕ್ಕೆ ಬೇಳೆ ಹಾಕಿ ಮಾಡಿಬಿಡು, ಚಲೋ ಆಕೈತಿ ಅದು. ಅಲ್ಲ ಉಳ್ಳಾಗಡ್ಡಿ ಸೊಪ್ಪು ಬ್ಯಾಡ ಈಗ. ಇದು ಹೋಳ್ಗೆ ಮತ್ತು ಬದ್ನಿಕಾಯಿ ಪಲ್ಯ ಮಾಡಿಬಿಡು. ಮತ್ತು ನೀನು ನೋಡ್ರಿ ಅದು ಮಾಡ್ತಿದ್ದು ಅಂತಿದ್ದೆ. ಯಾವಾಗ ಮಾಡ್ತಿದ್ದೆ ನಾನು? ಹೋದ ಸಲ ಮಾಡಿದ್ದೆಲ್ಲ. ಹೋದ ಸಲ ಹೋಳಿಗೆನ ಮಾಡಿದ್ದೆ ನಾನು. ಏನು ಮಾಡಿದ್ದೀನವ? ಕಡುಬು ಮಾಡಿದ್ದಿ. ಈಕಿಗೆ ನೆನಪಿಲ್ರಿ, ಸುಮ್ಮನೆ ಹೇಳ್ತಾ. ಯಾಕೆ ಹೋಳಿಗೆ ತಿನ್ನಂಗಾಕೈತೆ ನಿನಗೆ? ಹೌದಾ? ಹೋಳಿಗೆ, ಬದ್ನಿಕಾಯಿ ಪಲ್ಯ, ಕಟ್ನೆಂಬ್ರ, ವೈಟ್ ರೈಸ್ ಮಾಡಿ. ಹೌದಾ? ಇದು ಬೇಡ ಹಂಗಾದ್ರೆ ಈಗ? ಇದು ಬೇಡ. ಇದು ಸಾಯಂಕಾಲ ಅದು ಖಾಲಿ ಆಯ್ತು ಅಂದ್ರೆ ಮಾಡಿದ್ರೆ ಆತು, ಇಲ್ಲ ತಂದು ನಾಳೆ ಮಾಡೋಣ. ಮತ್ತೊಂದಿಟ್ಟು ಹಳದಿ ಹಾಕೈತೆ ಅಂತ ನಾ ಬರೋಬ್ಬರ ಸೋಸಾಕತ್ತಿದ್ದೆ ನಮ್ಮ ಇದನ್ನ. ಇಲ್ಲಿ ತಗೋ, ಸ್ವಚ್ಛ ಮಾಡಿಡಿ, ಏನಾಗಲ್ಲ. ಉಪ್ಪಿಟ್ಟು ಮಾಡು. ಇದಕ್ಕೆ ಚಿಟಿ ನೋಡೋಣ. ಉಪ್ಪಿಟ್ಟು ಮಾಡಿಕೊಟ್ಟು ನೀ ಬಾಂಡೆ ಓದ್ಬಿಡ. ನಾ ಹಂಗಾರೆ ಬೇಳೆ ಹಾಕಿ ತಗೋ. ಆಯ್ತು. ಇದು ಉಳ್ಳಾಗಡ್ಡಿ ಸಾಕ ಇಷ್ಟ? ನೋಡ್ರಿಪ್ಪ, ನಮ್ಮ ಮಾರಿಪ್ಪಾಗ ಸಂಕ್ರಾಂತಿ ಸ್ಪೆಷಲ್ ಹೋಳಿಗೆ ಮಾಡ್ಬೇಕತ್ತಿ. ಯಾವಾಗೈತೆ ಸಂಕ್ರಾಂತಿ? ನಾಳೆ ಕಟ್ಟಿನ ಸಾರು. ಸಂಕ್ರಾಂತಿ ದಿನನ ಜಾತ್ರೆ ಬಂದೈತೇನ ಈ ಸಲ? ಸಂಕ್ರಾಂತಿ ಬಂದ್ರೆ ಸಾಕು ನಮ್ಮಪ್ಪ ನನಗೆ. ನೀನು ಹುಟ್ಟಿದ್ದಿನ ನೋಡ್ಬಿ ಅಮ್ಮ ಅಂತಿದ್ದ ನಮ್ಮಪ್ಪ. ಇವತ್ತು ನೀ ಹುಟ್ಟಿದ್ದಿನ ನೋಡ್ಬಿ ಅಮ್ಮ. ಇವತ್ತು ನೀ ಹುಟ್ಟಿದ್ದಿನ. ಅವಾಗೇನು ಕೇಕರೇ ಇಲ್ಲ, ಒಂದೇನು ಸೆಲೆಬ್ರೇಷನರೇ ಇಲ್ಲ, ಏನಿಲ್ಲ. ಹುಟ್ಟಿದ್ದ ನಮ್ಗೆ ಹೌದು ಹಿಂಗೆ ಮಾಡ್ತಾರೆ ಅನ್ನೋದು ಗೊತ್ತೇ ಇದ್ದಿಲ್ಲ ನಮಗೆ. ಕರೆ ಹೇಳ್ಬೇಕಂದ್ರೆ ಅವಾಗ ಅಲ್ಲಿ ಯಾರು ಮಾಡ್ತಿದ್ದಿಲ್ಲ. ನಮ್ಮಪ್ಪ ವರ್ಷ ನೆನೆಸ್ತಿದ್ದ ನನಗೆ. ನೀನು 14ನೇ ತಾರೀಕಿಗೆ 15ನೇ ತಾರೀಕಿಗೆ ಬಂದೈತಿ ಈ ಸಲ ಸಂಕ್ರಮಣ ಆಗಿತ್ತು. ಹೌದು. ಆದ್ರೆ ನಾನು ಹುಟ್ಟಿದಾಗ ಅವಾಗ 14ನೇ ತಾರೀಕಿಗೆ ಇತ್ತಂತ. 14ನೇ ತಾರೀಕಿಗೆ ಅಮ್ಮ ಇವತ್ತು ನೀನು ಹುಟ್ಟಿದ್ದಿನ ನೋಡ್ಬಿ, ಇವತ್ತು ಹುಟ್ಟಿದ್ದಿನ ನೋಡಮ್ಮ ನಿಂದ ಅಂತಂದ ನಮ್ಮಪ್ಪ. ಯಾಕಂದ್ರೆ ನಿನ್ನ ನಾಳೆ ಬರ್ತಡೆ. ನಾ ಮಾಡ್ಕೊಳಲ್ಲ, ಬರ್ತಡೆ ಇರುತ್ತೆ. ಆದ್ರೆ ನಿನ್ನ ನಾಳೆ ಬರ್ತಡೆ ಜನವರಿ 14. ಜನವರಿ 14. ಅಡ್ವಾನ್ಸ್ ಹ್ಯಾಪಿ ಬರ್ತಡೆ ಮಮ್ಮಿ. ನಮ್ಮ ವರ್ಷನ 14ನೇ ತಾರೀಕಿಗೆ ಹುಟ್ಟಾಡ್ರಿ. ಯಾಕೆಂದ್ರೆ ಸ್ಪೆಷಲ್ ಮಾಡಾಕತ್ತೀವ್ರಿಪ್ಪ ನಾವು ಬರ್ತಡೇ ರೀ. ಇಲ್ಲಿ ನೀರು ಕಾಯಕ್ಕಿಟ್ಟೀನಿ ರೀ, ಬ್ಯಾಳಿಗೆ ಹಾಕತ್ತದ. ಇದು ಬದ್ನಿಕಾಯಿ ಪಲ್ಯ ಕುದಿಯಾಕತ್ರಿ. ಅಲ್ಲೊಂದು ಸ್ವಲ್ಪ ಇದನ್ನು ಹೆಚ್ಚಿಟ್ಟಿನಿ ಉಳ್ಳಾಗಡ್ಡಿ. ಅದು ಬಜ್ಜಿ ಮಾಡ್ಬೇಕಂತೇಳಂದು ನಾ. ಮತ್ತು ಅದು ಫಸ್ಟಿಗೆ ನನಗೆ ಅದು ಮಾಡ್ಬೇಕಂತಂದು ಐಡಿಯಾ ಇತ್ತಂತಂದ್ರೆ ಹೆಸರು ಬೇಳೆ ಇದ್ದು ರೀ, ಎಲ್ಲ ಕಡ್ಡಿ ಬೇಳೆ ಇದ್ದು ಎಲ್ಲ ಕೂಡ ನೆನೆ ಹಾಕ್ಬಿಟ್ಟಿದ್ದೆ ನಾನು. ನಮಗದು ಇವತ್ತು ಮಾಡ್ಬೇಕು ಅನ್ನೋದು ಇದ್ದಿಲ್ಲ ರೀ. ಅಂದ್ರೆ ಸಿದ್ದಪ್ಪದಿನ ಜಾತ್ರೆಗೆ ನಾನು ಮಾಡ್ತಿದ್ದೆ ರೀ ಹೋಳಿಗೆ ರೀ. ಅವತ್ತು ಮೊನ್ನೆ ಅಲ್ಲಿ ತಾಜ್ನಗರೊಳಗೆ ಮಧ್ಯಾಹ್ನ ಮಟ್ಟ ಹೋದ್ರಿ ಟೈಮ್. ಮತ್ತು ಬಂದ ತಕ್ಷಣ ಪಾಲ್ಕಿ ಅದು ಬರೈತೆ ಅಂತದ, ಅದ್ರಾಗ ಹೋಗ್ಬಿಡ್ತೀರಿ ನನ್ನ ಟೈಮ್ ಮಾಡೋಕೆ ಆಗಿಲ್ಲ ರೀ. ಈಗ ಸಿದ್ದಪ್ಪದಿನ ಜಾತ್ರೆ ಇನ್ನೂ 5 ದಿನ ಇರ್ತದೆ ಸಿದ್ದಪ್ಪದಿನ ಜಾತ್ರೆ. ಹಂಗಾಗಿ ಅದಕ್ಕೂ ಆಯ್ತು, ಮತ್ತು ಸಂಕ್ರಮಣದ ಸ್ಪೆಷಲ್ನ ಆಯ್ತು, ಎಲ್ಲ ಆಯ್ತು ಅಂತೇಳಿ ನಾನು ಮಾಡಾಕತ್ತೀನಿ. ಸಂಕ್ರಮಣ ನಾಡ್ದೈತ್ರಿ. ನನಗೆ ಬರೀ ತಲೆಗೆ ನಾಳಿದ ಐತ್ರಿ ಅದು. ಈ ಸಲ 15ನೇ ತಾರೀಕಿಗೆ ಬಂದೈತ್ರಿ. ಇಲ್ಲಿ ನೋಡ್ರಿ, ಇವಾಗ ನಾನು ಬೇಳೆ ಹಾಕಿದ್ದೆ ನೋಡ್ರಿ. ಕುದಿಬೇಕ್ರಿ ಈಗ ಹಣ್ಣಾಗಂಗೆ. ಇಲ್ಲಿ ನೋಡ್ರಿಪ್ಪ, ಇದು ಇವು ಕಡ್ಲಿಬೇಳೆ ಕುದಿಯಾಕತ್ತು ರೀ. ಈಗ ಇದು ಏನು ಮಾಡಪ್ಪ ಅಂದ್ರೆ ಹಿಟ್ಟು ನಾದಿಡ್ಬೇಕು ರೀ. ಉಪ್ಪು ಸ್ವಲ್ಪ ಅರ್ಶಿನ ಪುಡಿ ಹಾಕಾಕತ್ತೀನಿ ರೀ ನಾ ಈಗ. ನೋಡ್ರಿ ಹೆದ್ರಿ ನೀರು ಬಸಾತೀರ ನೋಡ್ರಿ. ಬೇಳೆ ಒಯ್ದಿಂದ ಆಮೇಲೆ ಇದು ಹಿಟ್ಟು ನಾದಿಟ್ಟು ನಮ್ಮ ಮಾರಿಪ ಚೆಲ್ಲಿ ಬಿಡದ್ರಿ ಪನ್ನೀರ ಸಿಟ್ಟು ಇಷ್ಟು ಬಂದತ್ರಿ ನನಗೆ ನಮ್ಮ ಮಾರಿಪನ ಮೇಲೆ.
ಅಷ್ಟು ಸಿಟ್ಟು ಬಂತು ನೋಡ್ರಿ. ಹೌದು ತಗೋ. ಇಲ್ಲಿ ಹುಣ್ಕ ರೆಡಿ ಆಗತ್ತೆ. ಬೆಲ್ಲ ಹಾಕಿ ನಿನ್ನ ಹುಣ್ಗೆ ರೆಡಿ ಆಕೈತಿ. ಇನ್ನೂ ರೆಡಿ ಆಗಿಲ್ಲ. ಇನ್ನೂ ರೆಡಿ ಆಗಿಲ್ಲ. ಇನ್ನೇ ಜಲ ಕಡಿ ಆಗಿದ್ಮೇಲೆ ಹುಣ್ಗ ರೆಡಿ ಆಕೈತಿ. ಸಣ್ಣ ಊರಲ್ಲಿ ಅದನ್ನು ಸ್ವಲ್ಪ ಇಟ್ಬಿಡೋದು ಹಿಂಗೆ. ಇಲ್ಲಿ ಸಾರಿಗೆ ರೆಡಿ ಮಾಡ್ಕೊಂಡಿನಿ. ಟೊಮೆಟೊ ಹಣ್ಣು, ಸ್ವಲ್ಪ ಬೇಳೆ ತೊಗೊಂಡಿದ್ದೆ, ಮೆಣಸಿನ್ಕಾಯಿ, ಹಸಿ ಕೊಬ್ಬರಿ, ಇದು ಕರಿಬೇವು, ಉಳ್ಳಾಗಡ್ಡಿ, ಜೀರಿಗೆ, ಕೊತ್ತಂಬರಿ ಹಾಕ್ಕೋಬೇಕು. ಅಷ್ಟು ಹುರಿದು ಬಿಡ್ತೀನಿ ಈಗ. ಇಲ್ಲಿ ನೋಡಿರಿ, ಇದು ಕಟ್ಟಿನ ಸಾರು ಮಾಡಕ್ಕೆ ಇಟ್ಟಿರಿ. ಅದು ಬೆಳೆ ಕುದಿಸಿದ್ದ ಡಬ್ರಿ ಒಳಗರೆ ಎಲ್ಲ ಮಸಾಲೆ ಎಲ್ಲ ಮಿಕ್ಸಿ ಹಾಕ್ಕೊಂಡು ಕುದಿಯಾಕಿಟ್ಟಿನಿ. ಸ್ವಲ್ಪ ಇದು ಬಿಡ್ಬೇಕು, ಅದಕ್ಕೆ ಹುಳಿ ಬಿಡ್ಬೇಕು, ಅಂದ್ರೆ ಚಲೋ ಆಕೈತಿ ರೀ. ಇಲ್ಲಿ ಬೇಳೆ ಆರಿಟ್ಟೀನಿ ರೀ. ಅಲ್ಲಿ ಅರಿಪ ಇದನ್ನು ಬಜ್ಜಿ ಹಿಟ್ಟು ಕಲ್ಸಾಕತ್ಲ ರೀ. ದೊಡ್ಡ ತೊಗೊಂಬರ್ಲಿ ಉಳ್ಳಾಗಡ್ಡಿನ ಸ್ವಲ್ಪ ಜಾಸ್ತಿ ಆದ್ರೆ ಚಲೋ ಹಾಕೋ ಮಾವು. ನಮ್ಮಮ್ಮ ಎಲ್ಲ ಮೀನೋದಕ್ಕಿತ್ತು ರೀ ಅಷ್ಟು. ಸುಲ್ತಾನ ನೀವೇ ಮಾಡಕತ್ತಿದ್ರಿ? ಏನು ಮಾಡಕತ್ತಿದ್ರಿ ಇಷ್ಟೊತ್ತನ ಮನೆ ಒಳಗೆ ನೀವು? ಭಾಳ ತಾತ ಬಂದಿದ್ದಿಲ್ಲ. ನಾ ಕೇಳಿದೆ ನೋಡಿ ಅಮ್ಮಗ, ಗಾಡಿ ಇಲ್ಲ ನಮ್ಮ ಇವತ್ತು ಅಂತಂದು. ಅವ್ರ ಪಪ್ಪ ಹೋದಾರನ್ರಿ ಅಂತಂದು ಕೇಳಿ ನಾನೀಗ ಇನ್ನು. ಹೌದನ್ನ ಗಾಡಿಲೇ ಬಿಟ್ಟೋಗ್ಯಾರನ? ಚಲೋ ಆಯ್ತು ಬಿಡು. ಇಲ್ಲಿ ಅಡುಗೆ ಎಲ್ಲ ರೆಡಿ ಆಯ್ತು ರೀ. ಇವಾಗ ಲಾಸ್ಟ್ ಹೋಳ್ಗೇನು ಮಮ್ಮಿ? ಹೋಳಿಗೆ, ಬಜ್ಜಿ ಐತಿ ಇನ್ನು. ಹೌದು, ಇನ್ನೇ ಲಾಸ್ಟ್ ಏನಿಲ್ಲ. ಲಾಸ್ಟ್ ಹೋಳಿಗೆ ಅಲ್ರಿ ಇನ್ನು ಅದಾವ. ಲಾಸ್ಟ್ ಅಂದ್ರೆ ಕೇಳ್ಬೇಕಾತ್ ನಾನು. ಲಾಸ್ಟ್ ಒಂದ ಹೋಳಿಗೆ ಉಳಿತಂಜಲ್ಲ ನೀನು. ಹಾಂ, ಹೋಳಿಗೆ ಹಿಟ್ಟು ಇನ್ನೂ ಭಾಳ ಐತಲ್ಲ ಮಮ್ಮಿ. ಈಗ ಎರಡು ಆದ ಹೋಳಿಗೆ ರೆಡಿ ಆಗತ್ವಾ? ಮಸ್ತ್ ಅದು ಬಿಡು. ಹೋಳ್ಗೆ ಹಿಟ್ಟು ಹಂಗೆ ಬೆಣ್ಣೆ ಆದಂಗೆ ಆಗೈತಿ. ಕಚ್ಚಕ್ ಅಂತೇಳಿ ತಿನ್ಬೇಕು ಹಂಗೆ ಆಗೈತಿ. ಹಿಂಗೆ ಹೇಳಿದ್ರೆ ಹಿಂಗೆ ಬರಕ್ಕೆ. ಹಾಂ, ಮಸ್ತ್ ಆಗೈತಿ. ಇಲ್ಲಿ ಬಜ್ಜಿ ರೆಡಿ ಆಗತ್ತವ್ರಿ. ಪಟ ಪಟ ಮಾಡ್ಬೇಕು. ಟೈಮ್ ಆಗಲಿ ಆಯ್ತು 1:15. 15 ಆತ್ರಿ ಟೈಮ್ ಮಮ್ಮಿ. ಆಯ್ತು ರೀ. ಹಪ್ಪಳ ಒಂದಿರ್ತೀರಿ, ಹಪ್ಪಳ ತೊಗೊಂಡಿ ನಾನು. ತಡಿ ಬಜ್ಜಿಯಾರ ಆಗಲಿ. ಬದ್ನಿಕಾಯಿ ಪಲ್ಯ, ಹಪ್ಪಳ, ಕಟ್ಟಿನ ಸಾರು, ಅನ್ನ ಅಂದ್ರೆ ಮಸ್ತ್ ಆಕೈತಿ. ಈ ಒಂದು ಕಡೆ 100 ಕಡೆ ಕಟ್ಟಿನ ಸಾರು ಒಳಗೆ ಹೋಳಿಗೆ ಎದ್ಕೊಂಡು ತಿಂತಾರೆ. ಹೌದು, ಟೇಸ್ಟ್ ಆಕೈತೆ. ನಾವು ಬದ್ನಿಕಾಯಿ ಹೆಂಗೆ ಇಟ್ಕೊಂತೀವಿ ನೋಡು, ಹಂಗೆ ಅವರು ಕಟ್ಟಿನ ಸಾರು ಅದ್ರೊಳಗೆ ಎದ್ಕೊಂಡು ಹೋಗಿ ತಿಂತಾರೆ. ಹೌದು ನೋಡಿ ನಾನು ನಮ್ದಿಲ್ವಾ, ನಾವು ಬದ್ನಿಕಾಯಿ ಪಲ್ಯ ಇರ್ತದೆ ನಮ್ಮ ಸೈಡ್ನಾಗ. ತುಪ್ಪ, ಬದ್ನಿಕಾಯಿ ಪಲ್ಯ, ಹಪ್ಪಳ, ಶಾಂಡ್ಗಿ, ಮೆಣಸಿನ್ಕಾಯಿ ಇಂಥವು ಈ ಥರ ಇರ್ತಾವೆ ನಮ್ಮ. ನೋಡಿ ಹೋಗಿ ಎಷ್ಟು ಹೋಗಿ ರೆಡಿ ಆದವಾಗಲಿ. ಇಲ್ಲಿ ನೋಡ್ರಿ, ಒಂದು ಹೋಳಿಗೆ, ಒಂದು ಬಜ್ಜಿ, ಸ್ವಲ್ಪ ಬದ್ನಿಕಾಯಿ ಪಲ್ಯ, ಆರೇಪ ಹಪ್ಪಳ ತೊಗೊಂಬಂದು ನಂಗೊಂದು ಹಚ್ಚಮಂದ. ನೀವು ಹಚ್ಚಂಗೆ ಕೊಡ್ರಿ ಈ ಕಡೆ ರೀ ಅದನ್ನು. ನಮ್ಮ ಮನೇಲಿ ಉಣಕ್ಕೆ, ನಮ್ಮ ನೀರು ಹೋಳಿಗೆ ಅಂತ ಹೇಳಿದ್ರೆ ಭಾಳ ಇಷ್ಟ ರೀ ಅವ್ರು. ಹೊಡ್ತಂಬೆ ಹೋಳಿಗೆನ ತಿಂದ್ರೇನ್ರಿ ಈಗ ಅವ್ರು? ಹೌದನ್ರಿ? ಇನ್ನೊಂದು 4 ತಿನ್ಬೇಕಾಗಿತ್ತು ರೀ ನೀವು. ಹೇಳ್ರಿ ಮತ್ತೆ. ನೋಡಿ ಮಸ್ತ್ ಆಗೈತೆ ಮಮ್ಮಿ ಅಡಿಗೆ, ಸೂಪರ್ ಟೇಸ್ಟ್. ಹೋಳಿಗೆ ಅದ ಮೆತ್ತಗಯ್ಯೋ, ಫುಲ್ ಮೆತ್ತಗ. ಹಪ್ಪಳ ಚಲೋ ಬದ್ನಿಕಾಯಿ ಪಲ್ಯ, ಕಟ್ಟಿನ ಸಾರಿ ನೋಡಿಲ್ಲ. ಅಮ್ಮ ಉಣ್ಣಕತ್ತ ಕಟ್ಟಿನ ಸಾರಿ. ಮಸ್ತ್ ಆಗೈತೆ ಅಂತ. ನೀವು ಊಟ ಮಾಡಿ. ಇನ್ನೇನು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕಪ್ಪ. ನಮ್ಮ ಮಟ ಅಂದ್ರೆ ನೀರು ಬಿಟ್ರಿಪ್ಪ, ಇದೆಲ್ಲ ತಿಕ್ಕಬೇಕ್ರಿ. ಈಗ ಎಲ್ಲಿ ಮದಿದೊಳಗೆ ನಂಗೆ ತಿಕ್ಕಾಗಿದ್ದಿಲ್ಲ. ಹಂಡೆ ನೋಡ್ರಿ ಹೆಂಗಾಗಿಬಿಟ್ಟು ಹೌದು. ಇದು ಲೈಟ್ ಹಾಕಿದ್ರು ನೋಡ್ರಿ, ಜಾಗರಣೆ ಐತ್ರಿ. ಮಸೂತಿಗೆಲ್ಲ ಲೈಟ್ ಆದ್ರಿ, ಹಾಕಿದ್ರಿ ಲೈಟ್. ಇಲ್ಲಿ ನೋಡ್ರಿಪ್ಪ, ನಾನು ನೀರು ತುಂಬಿದ್ರಿ. ಆರಿಪ ಆ ಕಡೆ ಒಳಗೇನು ತುಂಬಿಲ್ಲ. ಮತ್ತೊಂದು ಸ್ವಲ್ಪ ಸಾರದೆಲ್ಲ ಬಿಸಿ ಇಟ್ಟರಿ. ಬೆಳಗ್ಗಿಂದ ಐತಲ್ರಿ, ಮಧ್ಯಾಹ್ನ ಮಾಡಿತ್ತು. ಸ್ವಲ್ಪ ಅನ್ನಕ್ಕೆ ಇಟ್ಟಿನಿ, ಒಂದಿಷ್ಟ ಅನ್ನ ಐತೆ ಅಂತೇಳಿ ಅಂದ. ತರಕಾರಿಗೆ ಹೋಗ್ಬೇಕ್ರಿ. ತರಕಾರಿಗೆ ಹೋಗ್ಬೇಕಂದ್ರೆ ಜಾತ್ರೆಗೆ ಹಾದ ಹೋಗ್ಬೇಕಲ್ರಿ. ಹಾಗಾಗಿ ಇಬ್ಬರು ನಾನು ಬರ್ತೀನಿ ನೀನು ಬರ್ತೀನಿ ಅಂತಾರೆ ಅವ್ರು. ಏನು ತೊಗೊಳಂಗಿಲ್ಲ ರೀ, ಸುಮ್ಮನೆ ಹೋಗಿ ತರಕಾರಿ ತೊಗೊಂಡು ಬರ್ತೀನಿ ರೀ. ನೀ ಬರ್ತೀನಾ ಸಿಪ್ಪ? ಒಲ್ಲ ಯಾಕೆ ಹಂಗೆ ಯಾಕೆ? ಬಾ ಹೋಗೋಣ, ನೀನು ಸ್ವಲ್ಪ ಬಜೆಟ್ ಬರೋಂತ ಬಾ. ನಾವು ತರಕಾರಿಗೆ ಹೋಗ್ಬೇಕಂತ ರೆಡಿ ಹಾಕತ್ತಿದ್ರಿ. ಒಬ್ಬರು ಸೀರೆ ತೊಗೊಳಕ್ಕೆ ಬರ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಾವು ನಿಂತ್ಕೊಂಡಿದ್ವಿ. ಅಯ್ಯ ನಮ್ಮಲ್ಲಿ ಶನ್ ಬಂದರಿ. ಹಾಯ್, ನಮ್ಮ ಅಪ್ಪ ಬಂದ್ರಿ. ಅದು ಹೌದೇನ ನೋಡಿ, ಗುರಳ್ ಪುಡಿ ಹಾಕಿಟ್ಟಿತ್ತ ಅಪ್ಪ ಅಲ್ಲೋದಿಲ್ರಿ? ಹಾಂ, ಇವ ನೋಡ್ರಿ ಇಲ್ಲೇ ಅದಾವ ಎಲ್ಲವು. ನಮ್ಮ ಅಪ್ಪರು ಡಬ್ರಿ ಹುಡ್ಕಾಕತ್ತಾರ್ರಿ. ಇಲ್ಲೇ ಅದ ನೋಡ್ರಿ ಅಂತ ಹೇಳಿದ್ರಿ. ಈಗ ಅವ್ರು ನಮಗೂ ಗೊತ್ತಾಗಂಗಿಲ್ಲ. ಏನ್ ಇಷ್ಟು ಹೇಳ್ಬಿಟ್ರಿ? ಅಂದ್ ಎಲ್ಲಿ ಹೋದ್ರು ಹೊಳ್ಳಿ ನಿಮ್ಮ ಮನೆಗೆ ಬರೋಕಂತಂದನ್ರಿ. ಹೌದು, ಇಲ್ಲ ಐತಿ ನೋಡಪ್ಪ. ಇಲ್ಲ ಹೇಳಿದ್ನಲ್ರಿಪ್ಪ.
ಚಲೋ ಆತ್ ಬಿಡ್ರಿ. ಈಗ ಎಲ್ಲರೂ ಕೂಡ ಜಾತ್ರೆ ಹೊಂಟ್ರು. ನಮ್ಮ ಹೆಸರಿನಾರು ಬಂದಾರ, ನಮ್ಮ ಅಪ್ಪಾರು ಬಂದಾರ, ಸುಮ್ಮನ್ನಾರು ಬಂದಾರ, ಸಾನಿಯರು ಎಲ್ಲರೂ ಕೂಡ ಬಂದಾರಿ. ಎಲ್ಲರೂ ಕೂಡ ಹೋಗೋದೀಗ. ಏ ಅಮ್ಮ ಬರ್ಲಿಲ್ಲನ? ನಾವು ಮಕ್ಕಳಿಗೆ ಹೆಂಗ ಅಷ್ಟ ಕರ್ಕೊಂಡ್ ಬಂದೇವ್ ನಾವು. ಹೌದನ? ಜೇರಾರು ಬರ್ಲಿಲ್ಲ ಯಾರು? ಹಾಯ್ ಅಮ್ಮ. ಮಮ್ಮಿಗೆ ಹೇಳಿಲ್ಲ ನಾವು. ಗಿಡ್ಡಮ್ಮ ಇವ್ರ ಮಮ್ಮಿಗೆ ಹೇಳಿಲ್ಲ ನಾವು. ಸುಮ್ಮನೆ ಬಂದ್ಬಿಟ್ರೆ ನೀವು? ಅಯ್ಯೋ ಚಲೋ ಆತ್ ಬಿಡ. ಸಪ್ಪಿಗೂ ಹೇಳಿಲ್ಲ. ಬೇಯ್ತಾ ತಗೋ ಹೇಳಿ ಅರೋ ಮದ್ದ ಹೋಗಕತ್ತಿರಪ್ಪ. ಎಲ್ಲಿ ಪುಪ್ಪರ್ ಅಲ್ಲಿ ಹೋಗ್ಬಿಟ್ರನ? ಸುಮ್ಮನೆ ಒಂದು ನೋಡ್ಕೊಂಬರ್ಬೇಕು ಅನ್ನೋ ಒಂದು ಇದುವ ಜಾತ್ರೆ. ಮತ್ತೇನ್ ಮಾಡ್ತಿದ್ದ? ಕೊಡ್ಸೋದಿಲ್ವ ಏನು? ನೀವು ಜಮಾ ಮಾಡ್ಕೊಂಡು ಹಾಳು ಮಾಡ್ರಲ್ಲ. ನಮ್ಮ ಕಡೆ ಕೇಳ್ರಿ. ಏನು ತಿಂತಾರ? ಹೋಗಿ ತಿಂದು ಖಾಲಿ ಮಾಡ್ಕೊಂಡು ಕುಂದಿರ್ತಾರ. ಇಲ್ಲೇ ಸ್ಟಾರ್ಟಿಂಗ್ ಏನು ಹಚ್ಬಿಟ್ರು ಕಪ್ಪು ಅವೆಲ್ಲ. ಮುಂದೆ ಹೋಗಿ ನೋಡ್ಬರನ್ರಿ. ನಾವಂತ ಏನು ತೊಗೊಳ್ರಿ, ತರಕಾರಿಗೆ ಹೋಗ್ಬೇಕ್ರಿ. ನಾನು ಮೊದಲು ತರಕಾರಿ ಏನು ಮಾಡಿಲ್ಲ ಮನೆ ಒಳಗೆ. ಬಂದ್ರಿಪ್ಪ ನಾವು ಜಾತ್ರೆ ಒಳಗೆ. ನಮ್ಮ ಸುಮ್ಮನಾರ ಎಲ್ಲಿ ಮುಂದೆ ಬಂದ್ರಿ ಅವರು? ಎಲ್ಲಿ ದಾಟಿದ್ರೆ ಏನ್ರಿ ಅವರು? ಸರ ನೋಡಕತ್ತಾರೆ. ಯಾವ ತೊಗೊಂಡ್ರೆ 50 ರೂಪಾಯಿ ರೀ ಅವು. ಇಲ್ಲಿ ನೋಡ್ರಿ ಇವು ರೇಟ್ ಇದು ಮಾಡ್ತಾರೆ ನೋಡ್ರಿ. ಏನು ತಗೊಂಡ್ರು ರೇಟ್ ಹಾಕ್ಬಿಟ್ರೆ ಅದ್ರ ಮೇಲೆ ಇಷ್ಟು ಅಂತೇಳಿ. ಇವು ಏನನ್ನ ಇವು? ಚಂದಿದ್ರಿ ಬಂಡವಾಳ. ಏ ಇಲ್ಲ ಎಷ್ಟು ಅಂದ ನೋಡ್ರಿ. ಮಸ್ತ್ ಅದ ನೋಡ್ರಿ. ವಜ್ಜಿ ಅಕ್ಕವ ಏನ್ರಿಪ್ಪ ಏನ? ಇವು ಎಷ್ಟು ನೋಡ್ರಿ. ಈಗ ಇಲ್ಲಿ ಇವ್ರು ಸೇವ್ ಪುರಿ ತಿಂತಾರಂತ್ರಿ. ಸೇವ್ ಪುರಿ ತಿನ್ನಕ್ಕೆ ಹೋಗಕತ್ರಿ ಈಗ. ನರ್ಸರಿನ ನಮ್ಮ ಅಪ್ಪಾರ ಸುಮ್ಮನಾರ ಹೌದು. ಸುಮ್ಮನಾರ ಯಾರಿಪ್ಪ? ಹೇಗೆ ಹೋದ್ರೇನ ಅವರು? ಅಲ್ಲಿ ಇದ್ರ ಕಡೆ ಹೋದ್ರೇನ? ಇದು ನೋಡ್ರಿ ಅದು ಬ್ರೇಕ್ ಡ್ಯಾನ್ಸ್ ಅಂತಾರಲ್ರಿ. ನೋಡ್ರಿ ಅಲ್ಲಿ ಹಚ್ಚುವಂಥ ತರಕಾರಿ ಜಾತ್ರೆ ಸಲುವಾಗಿ ಈ ಕಡೆ ಬಂದ್ಬಿಡ್ರಿ. ತರಕಾರಿ ಜಾತ್ರೆ ಬಿಟ್ಟು ಫುಲ್ ಈ ಕಡೆ ರೀ. ಇಲ್ಲಿ ಬಂದು ತರಕಾರಿ ತೊಗೊಂಡು ಹೋಗ್ಬೇಕು ಈಗ. ಇಲ್ಲಿ ನೋಡ್ರಿಪ್ಪ ಹೊಸದಾಗಿ ಗೋಬಿ ಮಂಚೂರಿದು ನೂಡಲ್ಸ್ ಎಲ್ಲ ಚಾಟ್ ಸೆಂಟರ್ ಅಂತಾರಲ್ರಿ ಅಂಥದ್ದು ಏನು ಬೇಕು ಎಲ್ಲ ಕೂಡ ಈ ಥರ ಇದೆ ನೋಡ್ರಿ. ಇಲ್ಲೆಲ್ಲ ಈ ಎಲ್ಲ ಐಟಮ್ಸ್ ಇವ್ರೊಳಗೆ ಇವ್ರ ಅಂಗಡಿ ಒಳಗೆ ಸಿಗ್ತಾವ್ರಿ. ನಮ್ಮ ಆಸಿಫ್ ಇದ್ರಿ ಕರೆಂದು ಅವ್ರು ವಿಡಿಯೋ ತೊಗೋರಿ ಅಂತ ಹೇಳಿದ್ರೆ ತೊಗೊಂಡೆ. ನಮ್ಮ ಆಸಿಫ್ ಹತ್ರ ಹೊಂಟು ಬಿಡ್ತಾನೆ ರೀ. ನಿಂದ್ರಂಗ ಇಲ್ರಿ ಅವ. ನಾನು ಬಂದೆ ರೀಪ್ಪ ತರಕಾರಿ ಮತ್ತು ಸ್ವಚ್ಛ ಮಾಡಕ್ಕಿದ್ದೆ ನಾನು. ಈ ಏನು ತೊಗೊಂಬಂದ್ರಿ ಮತ್ತೆ? ಏನು ಕೊಂದ್ರೆ ಏನು ತೊಗೊಂಬಂದ್ರಿ ನೀವು? ಹ್ಞೂ ಪ್ಲೇಯರ್ ನೀವ ಚಲೋ ಆಯ್ತು ಬಿಡು. ಅಲ್ಲಿ ಶಾನ ಗೊಂಬಿ ಗೊಂಬಿ. ಇದು ಶಿವಮುಂದ. ಹಾಂ
ಇದು ನೋಡೋದು ಇದು ಅಯ್ಯೋ ಎಂತ ಚಂದ ಅಲ್ಲಿ ಇವು ನೋಡ್ರಿಪ್ಪ ಒಟ್ಟು ಹಂಗ ನಿನ್ನ ಮಗ ಅಂದ್ರಿ ಏನ್ಮ ಇದು ಚಡ್ಡಿ ಮೇಲೆ ಏನೋ ಬರ್ದಾರ ಅದಕ್ಕೆ ನನ್ನ ಮಗ ಏನಂತ ತಗೋರೇವ ಹೀರೋ ಹೀರೋ ಮತ್ತೆ ಹ್ಞೂ ಬರ್ರ ಚಾಚಿ ಹೋಗಿ ಬರ್ರಿ ಬಾಯ್ ನೈನ ಅರ್ಷ ಆತುಲೆ ನೀವೇನು ತೊಗೊಲಿಲ್ಲ ರೀಪ್ಪ ಹ್ಞೂ ಆ ಹುಡುಗರಿಗೆ ಹೆಂಗೆ ಕೊಡಿಸಿದ್ರಿ ಅವ್ರು ಫೋನ್ ತಿಂತಾನಂದ್ರ ಹಾಂ ಅಲ್ಲಿ ಇದು ಕೇಳಿದ್ವಾ ಶಿವಪುರಿದಲ್ಲ ಹಾಂ ಅವು ನಮ್ಮ ಮನ್ಯಾಗ ಮಾಡ್ತೀವಲ್ಲ ಅವು ಪಾನಿಪುರಿ ಹಾಂ ಹಂಗಾಗಿ ಫೋನ್ ತಿಂತೇವ ಹತ್ರ ಹಾಂ ನರಸಿಂಹಪ್ಪ ಶಿನ್ನು ಅಲೀಶನ್ ಎಲ್ಲರೂ ಹಾಂ ಸೋನು ಹಂಗಾಗಿ ಅಲ್ಲಿ ಫೋನ್ ಸಂಗಡಿಪ ಫೋನ್ ತಿಂಬಂದು ಹಾಂ ಹಾಂ ಶಿವಪುರಿ ತಿನ್ಲನ ಶಿವಪುರಿ ತಿಂದಿಲ್ಲ ಹಾಂ ಹೇಳ್ತಾರ ನನಗೊಂದು ತೊಗೊಂಬರ್ಬೇಕಿಲ್ಲ ಕೋನೈಸ್ ಕೋನೈಸ್ ನಂಗೊಂದು ತರಬೇಕಿಲ್ಲ ನಾವು ಅಲ್ಲೇ ತಿಂದು ಬರೋ ಮಟ ಮೆಂಟಾಕಿತ್ತು ಮತ್ ನಾ ತಿನ್ನಬೇಕು ಹ್ಞೂ ಚಲೋ ಹಾಕ್ಬಿಡು ಆರಿಪ ರೊಟ್ಟಿ ಮಾಡಕತ್ಲರಿ ಅರ್ಶಿ ಹಾಕಿರಿ ಸರಿ ಸಬ್ಸಸ್ಕೊಟ್ಟೆ ತೊಳ್ಕೊಂಬಂದು ಒಗ್ಗರಣೆ ಕೊಡಕತ್ಲರಿ ಆಕಿದು ಬರ್ತಡೇ ಐತಲ್ರಿಪ್ಪ ನಾಳೆ ಇದು ಮಾಡ್ಬೇಕ್ರಿ ಏನದು ಚಾಕ್ಲೇಟ್ ಬೇಕಂತ್ರಿ ಈಕಿಗೆ ತೊಗೊಂಬಾರೋ ಅಂದ್ರೆ ನಾಳೆ ತೊಗೊಂಡು ಹೋಗಂತ ಶಾಲೆಗೆ ಹೋಗೋ ಮುಂದೆ ಈ ಸಲ ಆಕಿಗೆ ಶಾಲೆಗೆ ಹೋಗುವಂಥ ಅವಕಾಶ ಸಿಕ್ಕೈತೆ ಅಂತ್ರಿ ಅದು ಬರ್ತಡೇ ಶಾಲೆ ಒಳಗೆ ಆಗುವಂಥದ್ದು ಹೇಳ್ತಾಳ್ರಿ ಇಲ್ಲ ತಂದು ಬರೀ ರಜೆ ಒಳಗೆ ಬರ್ತೈತೆ ನನ್ನ ಬರ್ತಡೇ ಅಂತಂದು ನಾನೆಲ್ಲರಿಗೂ ಚಾಕ್ಲೇಟ್ ಕೊಡಬೇಕು ಅಂತಂದು ಕೊಡುವ ಅಂತ ಹೇಳಿದ್ರಿ ನೋಡ್ರಿ ಇಲ್ಲಿ ಮಳೆ ಬರಕತ್ತ ಬ್ಯಾಸ್ಗಿನೆಲ್ಲ ಮಳೆಗಾಲನಲ್ರಿ ಇನ್ನೂ ಚಳಿಗಾಲ ಇದು ಆಲೆ ಮಳೆ ಬರಾಕತ್ತ ನಮ್ಮ ಮರಿ ಪಾಪ ಇದನ್ನ ಹಾಕಾಕತ್ತೈತ್ರಿ ಪರಿಮಿನ ಒಣಾಕತ್ತಿದ್ಲ ಅಲ್ಲೇನು ಸಿಡಂಗಿಲ್ಲ ರೀ ಅದಕ್ಕೆ ನಾವು ಮ್ಯಾಲೆ ಹಾಕತ್ ಬಿಟ್ಬಿಟ್ಟು ಅಯ್ಯೋ ಅರಿಪ್ಪ ಶವ್ಗಿಟ್ಟಿನ ಮ್ಯಾಲೆ ತಡಿ ಶವ್ಗಿಟ್ಟಿದ್ನಿರಪ್ಪ ಹೊರಗೆ ನೋಡ್ರಿ ಇದು ಮಳೆ ಜೋರ್ನ ಬರಾಕತ್ತ